ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಸಹೋದರನ ಮೇಲೆ ಮರಗಳು ಪ್ರಕರಣ ಏನು ಬಂದಿತ್ತು ಆರೋಪ. ಈ ಕೇಸ್ಗೆ ಬಹುದೊಡ್ಡ ಟ್ವಿಸ್ಟ್ ಅನ್ನ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳೇ ಕರೆ ಮಾಡಿ ಮರ ಕಡಿಯಲು ಸೂಚಿಸಿದ್ದಾರೆ. ಬಹುದೊಡ್ಡ ಆರೋಪ, ಬಹುದೊಡ್ಡ ಟ್ವಿಸ್ಟ್ ಇದು. ಕಡಿದ ಮರಗಳನ್ನ ಅಧಿಕಾರಿಗಳು ಆ ಜಾಗದಲ್ಲಿ ಹಾಕಿದ್ದಾರೆ. ಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಈ ಪ್ರಕರಣ ಮತ್ತೊಂದು ಮಗದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಬೇಕಿದ್ರೆ ಸಿಎಂ ಕಾಲ್ ಲಿಸ್ಟ್ ಅನ್ನ ತೆಗೆಸಿ ಅಂತ ಸವಾಲನ್ನ ಹಾಕಿದ್ದಾರೆ. ಅವರು ಈ ಭೂಮಿಯನ್ನ ಯಾರಿಗೆ ಕೇಸ್ ಹಾಕದಲ್ಲ ವಿಕ್ರಮ್ ಸಿಂಹ ಅವರಿಗೆ ಲೀಸಿಗೆ ಕೊಡ್ತಾರೆ ಭೂಮಿನ ಶುಂಠಿ ಬೆಳೆಯಲಿಕ್ಕೆ. ಆ ಲೀಸ್ ಪೀರಿಯಡ್ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಜನವರಿ ತಿಂಗಳಿನಿಂದ 24ನೇ ಇಸ್ವಿಯಿಂದ ಪ್ರಾರಂಭ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೋತಾರೆ. ಮುಂದಿನ 27ನೇ ಇಸ್ವಿಯವರೆಗೆ. ಇದರ ಮಧ್ಯದಲ್ಲಿ ಈ 4 ಎಕರೆ ಭೂಮಿನಲ್ಲಿ ಈ ಕಾಡು ಜಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದವ್ರು ಯಾರು? ಜಯಮ್ಮ ಮತ್ತೆ ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು. ವಿಕ್ರಮ್ ಸಿಂಗ್ ಸಮಸ್ಯೆ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ ವಿಕ್ರಮ್ ಸಿಂಹನ್ಗೆ. ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರ್ನ ಮಾಡಬೇಕಾದ್ರೆ A1 A2ನ ಜಯಮ್ಮ ಮತ್ತೆ ರವಿ ಮೇಲೆ ಹಾಕಿದ್ರು. ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ A1 A2 A3 ಇರಲಿಲ್ಲ. ಅಲ್ಲಿ ಯಾರೋ ಒಬ್ಬ ಪುಡಾರಿ ಒಬ್ಬವನೇ, ಅವನಿಗೆ ಇಲ್ಲಾರೋ ಒಬ್ಬ ಹಿಂದೆ ಒಬ್ಬ DFO ಇದ್ದ, ಈಗೆಲ್ಲ ಬೆಂಗಳೂರಲ್ಲಿ ಇರಬೇಕೀಗ. ಅವನಿಗೂ ಸಂಬಂಧ. ಅವನಿಗೆ ವಿಷಯ ಕೊಟ್ಟ. ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ, ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ, ಈಗ ನಿಮ್ಮ ಒಳ್ಳೆ ಕೇಸು, ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ, ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ. ಮುಖ್ಯಮಂತ್ರಿಗಳೇನು ಮಾಡಿದ್ರು? PCCF ಮಾತನಾಡಿದ್ರು, ಒಂದು ಕೆಲಸ ಮಾಡಿ, ಗೆಂಡೆಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನ ನಿಮ್ಮ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು. ಡೈರೆಕ್ಷನ್ ಕೊಟ್ಟರು.